ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಬಳಿ ಇಂದು ಮಹತ್ವದ BLA 2 ಕಾರ್ಯಾಗಾರ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಸಭೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಪ್ರಮುಖ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರು, ಬೂತ್ ಗೆದ್ದವರು ಚುನಾವಣೆ ಗೆಲ್ಲಬಹುದು ಎನ್ನುವ ಪ್ರಮುಖ ಮಂತ್ರವನ್ನು ಕಾರ್ಯಕರ್ತರಿಗೆ ನೀಡಿದರು. ಮತದಾರರ ಪಟ್ಟಿಯಲ್ಲಿ 2-3 ಕಡೆ ಮತ ಚಲಾಯಿಸುವ ಅಕ್ರಮ ವಲಸಿಗರು ದೇಶಕ್ಕೆ ಮಾರಕವಾಗಿದ್ದಾರೆ. ಅಂತಹವರನ್ನು ಮತದಾರರ ಪಟ್ಟಿಯಿಂದ ಕಿತ್ತು ಹಾಕುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು BLAಗಳಿಗೆ ಖಡಕ್ ಸೂಚನೆ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು, ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಎಂಬ ದುರುದ್ದೇಶದಿಂದ ಕಾಂಗ್ರೆಸ್ನವರು ಬಾಂಗ್ಲಾದೇಶದವರನ್ನು ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದವರಿಗೆ ಇಲ್ಲಿ ಮತದಾನದ ಹಕ್ಕಿಲ್ಲ. ನಮ್ಮ BLA 2 ಪದಾಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ 2 ಕಡೆ ಹೆಸರಿರುವವರನ್ನು ತಕ್ಷಣವೇ ಮತದಾನ ಪಟ್ಟಿಯಿಂದ ತೆರವುಗೊಳಿಸಬೇಕು. ದೇಶದ್ರೋಹಿಗಳ ಮುಕ್ತ ಭಾರತವನ್ನಾಗಿ ಮಾಡಲು BLA 2ಗಳು ಸಕ್ರಿಯವಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಹರಿಹಾಯ್ದ ಮುನಿಸ್ವಾಮಿ ಅವರು ಜಮೀರ್ ಅಹಮದ್ ಆರೋಪಿಸಿದರು. ಬೆಂಗಳೂರು ಮಹಾನಗರ ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಬಾಂಗ್ಲಾ ಹಾಗೂ ಪಾಕಿಸ್ತಾನಿಗಳನ್ನು ಏಜೆನ್ಸಿಗಳ ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡರು, ದೇವನಹಳ್ಳಿಯ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್, ಜಿಲ್ಲಾಧ್ಯಕ್ಷರಾದ ಮುರಳೀಧರ್ ರಾಜಣ್ಣ, ಮುಖಂಡರಾದ ಗೋವಿಂದರಾಜು, ಶ್ರುತಿ, ಗೋಕುಲ್ ಶ್ರೀನಿವಾಸ್, ರಾಜಶೇಖರ್ ರೆಡ್ಡಿ, ಮಹೇಶ್ ಬೈ, ಸುರೇಶ್, ಶಿವಾರೆಡ್ಡಿ, ಆಂಜನೇಯರೆಡ್ಡಿ, ನಾಗರಾಜರೆಡ್ಡಿ, ಗಾಜಲು ಶಿವ ಸೇರಿದಂತೆ ನೂರಾರು ಸಂಖ್ಯೆಯ ಉತ್ಸಾಹಿ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಇಡೀ ದೇಶದಲ್ಲೇ ಏನು ಮೋದಿಜಿಯವರ ನಾಯಕತ್ವದಲ್ಲಿ 2002 ಆದ್ಮೇಲೆ 2026ರಲ್ಲಿ SIR ಪ್ರಕ್ರಿಯೆ ಶುರುವಾದ್ಮೇಲೆ ತುಂಬಾ ಸಕ್ಸಸ್ಫುಲ್ ಆಗಿ ಕಾಂಗ್ರೆಸ್ ಎಷ್ಟೇ ಲಭ್ಯಗಳನ್ನು ಕೋರ್ಟ್ ತೀರ್ಮಾನ ಹಾಕಿ ಇವತ್ತು ಇದು ಒಂದು ಪ್ರಕ್ರಿಯೆ, ಇದು ದೇಶದ ಸರ್ಕಾರದ ಪ್ರಕ್ರಿಯೆ. ಇದರಲ್ಲಿ 2002 ಆದ್ಮೇಲೆ ಯಾವತ್ತೂ ಮಾಡೇ ಇಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ BLA 2 ಕಾರ್ಯಾಗಾರ ಯೋಜನೆಯನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 3ನೇ ಬಾರಿ ಕಾರ್ಯಾಗಾರ, ಇದು ಫೈನಲ್ ಕಾರ್ಯಾಗಾರ. ಈ ಒಂದು ಕಾರ್ಯಾಗಾರ ಆದ್ಮೇಲೆ 2 ಬೂತ್ಗಳಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸ ಮತ್ತೆ ವಾಪಸ್ ಚಿಂತಾಮಣಿಯಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮವಿಲ್ಲ. ಹಾಗಾಗಿ ಯಾರೆಲ್ಲ ಬಂದಿದ್ದಾರೆ ಅವರು BLA 2ಗೆ ಧನ್ಯವಾದಗಳು. ಅದರ ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಮಂಡಲ ಅಧ್ಯಕ್ಷರು ರಾಜಣ್ಣ, ಗೋವಿಂದರಾಜ್ ಅವರು, ನಮ್ಮ ಮುಖಂಡರಾದ ವೇಣುಗೋಪಾಲ್ ಅವರು, ಅದಾದ್ಮೇಲೆ ಪ್ರಧಾನ ಕಾರ್ಯದರ್ಶಿ ಮುನಿಧರ್, ನಮ್ಮ ಬೆಂಗಳೂರು ನಾಗರಾಜನವರು, ಶೇಖರ್ ರೆಡ್ಡಿ ಹಾಗೂ ಎಲ್ಲ ನಮ್ಮ ಮುಖಂಡರು BLA 2 ಮಾತ್ರ ಕೆಲಸ ಮಾಡೋದಾಗಲ್ಲ. ನೀವು ಏನಂದ್ರೆ ಈ ಕೆಲಸ ತಿಳ್ಕೋಬೇಕಂತ ತಿಳ್ಕೋಬೇಕು. BLA 2 ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ಹೋಗಿ ಬೂತ್ ಕೂತ್ಕೊಂಡು ಮುಖಂಡರ ಜೊತೆ ಕೂತ್ಕೊಂಡು BLO ಕಂಟ್ರೋಲ್ ತಗೋಬೇಕು. ಇದು ನೋಡಿ, ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಬಿಜೆಪಿನೇ ಇಲ್ಲ. ಆ ಬಿಜೆಪಿ ಬಂದೇನೆ ಇವತ್ತಿಗೆ ಅಂತ ಕಡೆ ಇವತ್ತು ಸ್ಲೈಡ್ ಆಗಿದೆ. ಕಂಪ್ಲೀಟ್ ಕೇಸರಿಮಯ ಆಗಿದೆ ವೆಸ್ಟ್ ಬೆಂಗಾಲಲ್ಲಿ. ಆ ಅಮ್ಮ ಏನು ಹೋರಾಡ್ತಾ ಇತ್ತು, ಈ ಕಡೆ ಹಿಂಗೆ ಹೋರಾಡ್ತಾ ಇತ್ತು. ಏನಂತ ಬಿಜೆಪಿ ನಾನು ವಿಷಯ ಬಿಟ್ಟಿದೆ, ಡೆಲ್ಲಿಗೆ ಹೋಗ್ತೀನಿ ಮುಗಿಸಿದಂತ ಏನಾಯ್ತು ಬರೀ ಜನ ಮನಸ್ಸು ಮಾಡಿದ್ರೆ ದೇಶ ಉಳಿಬೇಕು ಅಂತ ಹೇಳಿದ್ರೆ ಯಾವ ಒಂದು ಕಡೆ ಯಾರೇನು ನಡೆಯಲ್ಲ. ಇವತ್ತು ತಾವೆಲ್ಲ ಮನಸ್ಸು ಮಾಡಿ ಗಟ್ಟಿಯಾಗಿ ಮಾಡಿ ಮುಂಬರೋದಿಲ್ಲ. ತಾವೆಲ್ಲ ಇವತ್ತು ಯಾಕೆ ಕೂತಿದ್ರೆ ನಿಮಗೆ ಪಕ್ಷದ ರೆಸ್ಪಾನ್ಸಿಬಿಲಿಟಿ ಇದೆ, ಬಿಜೆಪಿ ಮೇಲೆ ಆಸೆ ಇದೆ, ಹೋಗ್ತಿದೆ ಅನ್ನೋದು ಬಂದಿದೆ. ಗಟ್ಟಿಯಾಗಿ ನಾವು ಪಕ್ಷ ಕಟ್ಟೋದನ್ನು ಕೆಲಸ ಮಾಡೋಣ. ಮುಂಬರುವ ದಿನದಲ್ಲೇ ಎಲೆಕ್ಷನ್ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ನಾಯಕತ್ವ ಹೆಂಗ್ ಕೊಡಬೇಕು, ತಾವೆಲ್ಲ ನಾಯಕರಾಗಬೇಕು. ಗ್ರಾಮ ಪಂಚಾಯತಿ ನೀವೇನಾಗಬೇಕು, ಇರ್ತಕ್ಕಂಥವ್ರು ಗ್ರಾಮ ಪಂಚಾಯತಿಗೂ ನೀಡಾಗ್ತೀರಾ, ಜಿಲ್ಲಾ ಪಂಚಾಯತಿಗೂ, ತಾಲೂಕು ಪಂಚಾಯತಿಗೆ, ನಗರಸಭೆಗೆ ಎಲ್ಲ ನೀಡಾಗಬೇಕು. ಅವೆಲ್ಲ ತಮ್ಮ ಭವಿಷ್ಯ ಇದೆ. ಹಂಗಾಗಿ 5 ವರ್ಷ ಕೆಲಸ ಮಾಡ್ಕೊಂಡು ಎಲೆಕ್ಷನ್
ಟೈಮ್ ಈ BLO ಜೊತೆ SIR ಫ್ಯಾಕ್ಟರಿ ಬಂದ್ಬಿಟ್ಟು 90 ದಿವಸ ಟೈಮ್ ಕೊಡ್ತಾರೆ. 90 ದಿವಸ ಒಳಗಡೆ ಆದಾದ್ರೆ ಮತ್ತೆ ವಾಪಸ್ ಏನು ಮಾಡೋಕ್ಕಾಗಲ್ಲ. ಒಂದ್ಸರಿ ಲೀಸ್ಟ್ ಫೈನಲ್ ಆಗಿ ಗೊತ್ತಾಗುತ್ತೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ 90 ದಿವಸ ತಾವೆಲ್ಲ ಮಂಡಲ ಅಧ್ಯಕ್ಷರುಗಳು ನಗರದವರು ನಗರ, ಗ್ರಾಮಾಂತರ ಬೂತ್ನಲ್ಲಿ ಹೋಗಿ ಇರ್ತಕ್ಕಂಥದ್ದು ಭೇಟಿಯಾಗಿ ಹೋಗಿ ತಾವೆಲ್ಲ ಓಡಾಡಿಕೊಂಡು ಏನು ನಡೀತದೆ, ಏನು ಆಗ್ತದೆ, ಅವ್ರಿಗೆ ಏನು ಸಹಾಯ ಮಾಡಬೇಕು, BLED ಕೆಲವೆಲ್ಲ ಎಲ್ಲರೂ ಬಂದಿಲ್ಲ, ಎಲ್ಲ ದುಡ್ಡು ಬಂದಿಲ್ಲ. ಕಾಣಿಸ್ತಿದ್ರೆ ಫಸ್ಟೇ 70% 60% 40% ಬಂದಿಲ್ಲ. ಅವರು ಹೇಳ್ಬೇಕು ನಾವೆಲ್ಲ ಯಾರು ಬಂದಿಲ್ಲ ಅಂತ ಹೋಗ್ಬೇಕು, ಆ ಬೂತ್ ಹೋಗ್ಬೇಕು, ಗಟ್ಟಿಯಾಗಿ ಕೆಲಸ ಮಾಡಿಬಿಟ್ಟು 90 ದಿವಸ ಬೂತ್ ಗಟ್ಟಿ ಮಾಡ್ಕೋಬೇಕು, SIR ಗಟ್ಟಿ ಮಾಡ್ಕೋಬೇಕು. ತಮ್ಮ ಜೊತೆ ಈ ಚಿಂತಾಮಣಿ ಭಾಗದಲ್ಲಿ ಗೋಪಿಯವರ ಸಕ್ರಿಯವಾಗಿ ಇನ್ನೂ ಗಟ್ಟಿಯಾಗಿ ಗಟ್ಟಿ ಮಾಡೋದಕ್ಕೆ ಪಂಚಾಯತಿ ನಾನು ಬರ್ತೀನಿ, ಪಕ್ಷ ಗಟ್ಟಿ ಮಾಡಬೇಕು. BLED ಕಾರ್ಯಕಾರಿ ನಡೀತಾ ಇದೆ. ಈ ಕಾರ್ಯಗಾರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಕಾಂತ್ ರಾಮಚಂದ್ರನವರೇ, ಈ ಭಾಗದ ಜನಪ್ರಿಯ ನಾಯಕರು, ಮೊದಲನೇ ಬಾರಿಗೆ ಬಿಜೆಪಿಯಲ್ಲಿ MLA ಅಭ್ಯರ್ಥಿಯಾಗಿದ್ದು ಅತಿ ಹೆಚ್ಚು ಓಟ್ಗಳು ತಗೊಂಡಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಗೋಪಿಯಣ್ಣವರೇ, ನಾಗರಾಜ್ ಅವರೇ, ನಮ್ಮ ಮುರಳಿಯಣ್ಣವರೇ, ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ BLED ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳೇ, ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮ BLED ಶುರು ಮಾಡಿದ್ವಿ. ಕಾಂಗ್ರೆಸ್ ಅವರು ಶುರು ಮಾಡಿದ್ದಾರೆ ಅಷ್ಟೇ. ನಾನು ಇದರಲ್ಲಿರೋದು ಬೇರೆ ಇನ್ನೇನು ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ. ಇದನ್ನೆಲ್ಲ ಅಂಕಿ ಅಂಶಗಳ ಪ್ರಕಾರ ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಜಿಲ್ಲಾಧ್ಯಕ್ಷರವರೆಲ್ಲ ತಿಳಿಸ್ತಾರೆ. ಅವರನ್ನು ಶುರು ಮಾಡಿ ಅದು ಹೆಂಗ್ ತಗ್ಸ್ಬಿಡ್ತಾರೆ, ತಗ್ಸ್ಬಿಡ್ಲಿ ನೋಡ್ಬಿಡೋಣ. ನೋಡ್ಲಿಷ್ಟಲ್ಲಿ ಸರ್ಕಾರ ಇರೋದು ನಮ್ದು, ಅಂಗನವಾಡಿನಲ್ಲಿ ಟೀಚರ್ಸ್ ಇರೋದು ನಮ್ಮವರು, ಸ್ಕೂಲಲ್ಲಿ ಮಾಸ್ಟರ್ ಇರೋರು, ಟೀಚರ್ಸ್ ಇರೋರು ನಮ್ಮವರು. ಪಾಕಿಸ್ತಾನದಲ್ಲಾದ್ರೂ ಬಂದು ನೋಡಿ ಸೇರ್ಕೊಂಡ್ರೆ, ಬಾಂಗ್ಲಾದೇಶದಾದ್ರೂ ಬಂದು ಸೇರ್ಕೊಂಡ್ರೆ, ಯಾರಾದ್ರೂ ಬಂದು ಸೇರ್ಕೊಂಡ್ರೆ ನಮ್ಗೆ ಓಟ್ ಬೇಕು, ದೇಶ ಅಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಾಮಿ ವಿಧಾನಸೌಧದಲ್ಲಿ ಅವರು ಖುಲಾಸೆ ಮಾಡ್ತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಬೆಂಕಿ ಇದ್ದವ್ರನ್ನೆಲ್ಲ ಕೇಸ್ಗಳು ಖುಲಾಸೆ ಮಾಡ್ತಾರೆ, ರಾಮ ಮಂದಿರ ಬೇಕಂತ ಫೈಟ್ ಮಾಡಿದವ್ರ ಕೇಸ್ಗಳು ಖುಲಾಸೆ ಮಾಡಲ್ಲ. ಇವತ್ತು ಕೇಸ್ಗಳಿದೆ, ಅವ್ರು ಇವತ್ತು ನಾವೆಲ್ಲ ದೇಶದ ಪರವಾಗಿ ಏನಾದರೂ ಒಂದು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಸರ್ಕಲ್ ಇನ್ಸ್ಪೆಕ್ಟರ್ ಕಳಿಸಿ ನಮ್ಮ ಕಾರ್ಯಕರ್ತರ ಮೊಬೈಲ್ ಯಾವ ರೀತಿ ಸೀಸ್ ಮಾಡಿಕೊಂಡು ಅವ್ರಿಗೆ ಕಿರುಕುಳ ಕೊಡ್ತಾರೆ, ಸುಳ್ಳು ಕೇಸ್ಗಳು ಹಾಕ್ತಾರೆ, ಭಯ ಬಿಡಿಸ್ತಾರೆ. ಬಡವರೆಲ್ಲೋ ಸರ್ಕಾರಿ ಜಾಗದಲ್ಲಿ ಮನೆಗೆ ಕಟ್ಕೊಂಡಿದ್ರೆ ಯಾವ ರೀತಿ ಅಧಿಕಾರಿಗಳನ್ನ ಬಳಸ್ಕೊಂಡು ಅವ್ರ ಲೀಡು ಮುಗಿಸ್ಕೊಂಡು ಆ ಲೀಡು ಆ ಜಮೀನ ಉಳಿಸ್ಕೊಬೇಕಂತ ಹೋಗಿ ಹಗಲು ರಾತ್ರಿ ಕಷ್ಟ ಬಿದ್ದು ಕಲ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಮನೆಗಳನ್ನ ಕೂಲಿನಾಗಿ ಮಾಡಿ, ಟಾಯ್ಲೆಟ್ಗಳನ್ನು ತೊಳೆದು ಮನೆ ಕೆಲಸ ಮಾಡಿ ಕೂಡಾಕಿ ಮನೆ ಕಟ್ಟಿರ್ತಕ್ಕಂಥ ಇದನ್ನ ಯಾವ ರೀತಿ ಅವರು ಡೆಮೊಲೇಷನ್ ಮಾಡ್ತಾರೆ. ಇದಿರ್ತಕ್ಕಂಥ ಒಂದು ನೋಡಿದ್ವಿ ನಮ್ಮ ಆ ಜಿಲ್ಲೆಯಲ್ಲಿ, ಈ ಜಿಲ್ಲೆಯಲ್ಲಿ ಎಲ್ಲ ಕಡೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯೋಗ್ಯಕ ಈ ಚಿಂತಾಮಣಿ ತಾಲೂಕಲ್ಲಾಗಲಿ, ಅಕ್ಕಪಕ್ಕದಲ್ಲಾಗಲಿ ಎಷ್ಟು ಜನಕ್ಕೆ ಬಡವರಿಗೆ ಸೈಟ್ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಇದು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದನ್ನೆಲ್ಲ ನಾವೆಲ್ಲ ಆ ಜನಕ್ಕೆ ಹೋಗಿ ಹೇಳಿದಾಗ ಆ ಜನ ಚೇಂಜ್ ಆಗ್ತಾರೆ. ಇಡೀ ದೇಶದಲ್ಲಿ ಎಲ್ಲೆಲ್ಲೋ ಈ ಕೇಸರಿ ಶಾಪ್ ನೋಡಿದ್ರೆ ಗೇಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ 22ರಿಂದ 23 ರಾಜ್ಯಗಳಲ್ಲಿ ನಮ್ಮದು BJP ಬರ್ತದೆ, NDA ಸರ್ಕಾರ ಇದೆ. ಇವತ್ತು ಅವ್ರ ಸರ್ಕಾರ ನೋಡ್ರೆ ಅವ್ರನ್ನ ಕೇರೆ ಮಾಡಿರಲ್ಲ, ತಮಿಳುನಾಡಲ್ಲಿ ಹೋಗೋ ಅಂತ ಯಾರು ತಂಬೋದಿಲ್ಲ. ಆದರೆ ಇವರು ಮಾನವರಿಯನ್ನು ಬಿಟ್ಟು ಆ DMK ಜೊತೆಯಲ್ಲಿ ಅಲಯನ್ಸ್ ಆಗಿದ್ದವರು ಆ T-ಶರ್ಟ್ ಹಾಕೊಂಡು ಬಂದ್ಬಿಟ್ಟು ಅಲ್ಲಿ ಹೋಗ್ಕೊಂಡು ನಿಂತ್ಬಿಟ್ಟು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಜ್ಞಾನ ಬಿದ್ದೋಗಿ ಅವ್ರು ಕೇರೆ ಮಾಡಿದ್ದಾರೆ. ನೀವು ನೋಡಿದ್ದೀರಿ ಮಾಧ್ಯಮದಲ್ಲೆಲ್ಲ ಆ ಟಿವಿಗೆ ಇದರಲ್ಲಿ ಏನು ಮಾತಾಡ್ತಾ ಈಗ ನಲ್ಲೇ ನಿಂತಿರ್ತಾನೆ, ಏನು ಜ್ಞಾನ ತಗೋಲ್ಲ. ಆ ಥರ ಮಾನವರಿಯಲ್ಲಿ ಹೋಗಿ ಅವ್ರು ಸಪೋರ್ಟ್ ಮಾಡೋದು ಎಲ್ಲ ಮೂರು ಬಿಟ್ಟವರು ದೊಡ್ಡವರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಹಿಂಗೆಲ್ಲ ಆಗಿದೆ. ಅದಕ್ಕೋಸ್ಕರ ನಮ್ಮ ಹೆಣ್ಮಕ್ಳು ಇದು ಇಲ್ಲಿ ಈ ಥರ ಈ ಸದ್ದು ಗೊತ್ತಿಗಳನ್ನೆಲ್ಲ
ಗಾಳಿ ಬಿಟ್ಟರೆ ಸೆಂಟ್ರಲ್ ಬಾರ್ಡರ್ ಈ ಲೆಕ್ಕಾಚಾರದಲ್ಲೆಲ್ಲ ಇದೆ. ಅದಕ್ಕೋಸ್ಕರ ಅಲ್ಲಿರೋದನ್ನೆಲ್ಲ ಕಿತ್ತು ಬಾಂಡ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಓಡಿಸ್ತಾ ಇದ್ದಾರೆ. ಇವ್ರು ಬೇರೆ ಬೇರೆ ಕಡೆಯಿಂದ ಹೋಗಿ ಇಲ್ಲಿದ್ರೆ ಏನೋ ಮಾಡ್ಬಿಡ್ತಾರೆ ಲೆಕ್ಕಾಚಾರದಲ್ಲಿ ತೋರಿಸ್ಕೊಂಡು ದಿನ 10,000 20,000 ಜನ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಇವರವರೆಲ್ಲ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಕಾಂಗ್ರೆಸ್ ಹೋಗ್ಬಿಟ್ಟಿದೆಯೋ, ಇವಾಗ ತಮಿಳುನಾಡಲ್ಲಿ ಆಗಿರ್ಬೋದು, ನಾವು ಸಪೋರ್ಟ್ ಕೊಟ್ಟಿರ್ತೀವಿ, ಕೇರಳ ಆಗ್ಬೋದು, ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು, ನಾವು ಮೆಜೆಸ್ಟಿಕಲ್ಲಿ ನಿಂತ್ಕೊಂಡ್ರೆ ರೆಪ್ಯುಟೇಷನ್ ಹತ್ರ ಎಲ್ಲ ಒಂದೊಂದು ಬ್ಯಾಗ್ 2 ಬ್ಯಾಗ್ ಇಟ್ಕೊಂಡು ಎಲ್ಲ ಗಂಟು ಮಟ್ಟಿಗೆ ಇಟ್ಕೊಂಡು ಎಲ್ಲ ಬಂದು ಕರ್ನಾಟಕದಲ್ಲಿ ಹಿಡಿತಾವೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಜಮೀರ್ ಅಹಮದ್ ಅಂತವ್ರು ಪಾಕಿಸ್ತಾನ ಏಜೆಂಟು, ಅವ್ರೇನ್ ಮಾಡ್ತಾರೆ ಅಂದ್ರೆ ಬಸ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಒಂದು ಏಜೆನ್ಸಿ ಇದೆ ಅವರು. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಮ್ಮಲ್ಲಿರ್ತಕ್ಕಂಥವ್ರು 5,000 10,000 ಜನ ನಾವು ಹೋಟ್ಲಿಗೆ ಸೇರಿಸ್ಬೋದು. ಆ MLA ಕ್ಯಾಂಡಿಡೇಟ್ ಯಾರ ನಾವು ಹತ್ರ ಒಂದಿಷ್ಟು ಕೋಟಿಗೆ ಅಂತ ಮಾತಾಡ್ಕೊಂಡು ಇವ್ರನ್ನ ಕರ್ಕೊಂಡೋಗಿ ವೋಟ್ ಲಿಸ್ಟ್ಗೆ 1 ಜಾಗದಲ್ಲಿ 2 ಜಾಗದಲ್ಲಿ 3 ಜಾಗದಲ್ಲಿ ಸೇರಿಸ್ತಾರೆ. ಎಲೆಕ್ಷನ್ ದಿನ ಅವ್ರದ್ದು ಏನಾದ್ರೆ ಕೆಲಸ, ಎಲ್ಲಾರು ಫೋನ್ ನಂಬರ್ಗಳಿರುತ್ತೆ, ಒಂದು ಟಿವಿ ಒಂಥರ ಚೈನಿಂಗ್ ತರ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಹಾಕ್ದ, ನೋಡು ಹೊಸ್ಕ ಬಾ ಚಿಂತಾಮಣಿಗೆ ಹೋಗ್ಬೇಕು, ಚಿಂತಾಮಣಿಯಲ್ಲಿ ಆಯ್ತಾ ಬಾ ಕೋಲಾರಕ್ಕೆ ಹೋದ್ರೆ 9 ಗಂಟೆವರೆಗೂ ವೋಟಿಂಗ್ ನಡೀತದೆ ಅನ್ನೋ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ನಾವು 5 ಗಂಟೆ ಒಳಗಡೆ ಆಗ್ತೀವಿ, ಒಳಗೆ ಹೋಗ್ಬಿಟ್ರೆ 9 ಗಂಟೆ ಆದ್ರೂ ಅದೆಲ್ಲ 3 ಗಂಟೆ ಮುಗಿಯೋವರೆಗೂ ನಡೀತಾನೆ ಇರ್ತದೆ. ಹೊಸಕೋಟೆ, ಜ್ಞಾನಿ ರೋಡು, ಪ್ರಜಾ ಟೌನು, ಇನ್ನೊಂದು ಮತ್ತೊಂದು ಶಿವಾಜಿನಗರ, ಇಲ್ಲೆಲ್ಲ ವೋಟ್ಗಳು ಹಾಕಿರ್ತಾರೆ. ಸಾಯಂಕಾಲ ಬಂದು ಚಿಂತಾಮಣಿನ ಒಳಗೆ ಸೇರ್ಕೊಂಡಿರ್ತಾರೆ ಕಾಂಪೌಂಡ್. ಇಲ್ಲಿರ್ತಕ್ಕಂಥವ್ರು ಒಳಗೆ ಬಂದ್ಬಿಟ್ಟವಲ್ಲ, ಇವರೆಲ್ಲ ನಮ್ಮಲ್ಲಿ ವೋಟ್ ಲಿಸ್ಟ್ ಎಲ್ಲ ಐತೆ ಅಂತ ಹೇಳಿ ಒಬ್ಬೊಬ್ಬ 2 3 ಜನ ವೋಟ್ಗಳು ಹಾಕಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಾಡಿಗೆ ಮನೆಗಳು, ಯಾವ್ದು ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು, ಯಾವ್ದು ಕೋಳಿ ಫಾರ್ಮ್ ಇರ್ತಕ್ಕಂಥದ್ದು, ಯಾವ್ದು ಈ ಏರಿಯಾಗಳಲ್ಲಿ ಸ್ಲಮ್ಗಳಂತ ಏರಿಯಾಗಳಲ್ಲಿ ವೋಟ್ ಲಿಸ್ಟಿಗೆ ಸೇರಿಸ್ಬಿಟ್ಟು ಅವ್ರ ಹತ್ರ ಇಷ್ಟು ಕೋಟಿ ಅಂತ ಯಾರು MLA ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಪಾರ್ಟಿಯಲ್ಲಿ, ಅವ್ರ ಹತ್ರ ದುಡ್ಡು ಇಸ್ಕೊತಾರೆ ಇವರು. ಯಾಕಂದ್ರೆ 5,000 10,000 ಡಿಫ್ರೆನ್ಸ್ ಅಲ್ಲಿ ಅವರು ಗೆಲ್ಬೇಕಂದ್ರೆ ಈ ವೋಟ್ ತುಂಬಾ ಇಂಪಾರ್ಟೆಂಟ್ ಅವರು. ಅದಕ್ಕೋಸ್ಕರ ಇವರೆಲ್ಲ ಪಕ್ಕ ಇದೆ ತಾನೇ ಹಾಕೋದು. ಅದಕ್ಕೋಸ್ಕರ ನಾವು ಹೇಳಬೇಕಂದ್ರೆ ಪ್ರತಿ ಊರಲ್ಲೂ ಒಂದು ಟೀಮ್ ಅಂತ ಮಾಡ್ಕೊಂಡು ಯಾರ್ಯಾರು ಈ ಊರಲ್ಲಿಲ್ಲ, ಯಾರ್ಯಾರು ಮದುವೆ ಮಾಡಿಕೊಟ್ಟು ಕಾರ್ಯವ್ಯವಸ್ಥೆ ಪ್ರೆಸೆಂಟ್ ಅಂತ ಅಲ್ಲಿ ಇಲ್ಲಿ ಶಿವಜನಗರ ಕಳಿಸಿದ್ದಾರೆ, ಹೊಸಪೇಟೆ ಕಳಿಸಿದ್ದಾರೆ, ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಅವ್ರು ತೆಗಿಲೇಬೇಕು. ಮದುವೆ ಮಾಡಿಕೊಟ್ಟಿದ್ದ ಅಲ್ಲಿ ಇಲ್ಲೇ ಕೊಟ್ಟು ಅಲ್ಲೂ ಸೇರ್ಕೊಂಡಿರ್ತಾರೆ. ಯಾರ್ಯಾರು ಹೋಗ್ಬಿಟ್ಟು ಹೊರಗಡೆಯಿಂದ ಬಂದು ವೋಟ್ ಲಿಸ್ಟ್ ಸೇರ್ಕೊಂಡಿದ್ರೆ, ಅಪ್ಪ ನೀನು ಬಾಯಿದೆ, ಅವ್ನು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸರ್ ಇರ್ಬೋದು, ನಿಂದು ಯಾವುದು ನಿಮ್ಮ ಅಪ್ಪಂದಲ್ಲಿ ಏನಾದ್ರು ವೋಟ್ ಲಿಸ್ಟ್ ಇದ್ರೆ ಅದನ್ನು ತರಿಸ್ತಾ ಆ ಏನು ನಂಬರ್ ಇತ್ತು ಏನಿತ್ತು. ಇವತ್ತು ಎಲೆಕ್ಷನ್ ಇದರಲ್ಲಿ ಆನ್ಲೈನಲ್ಲಿ ಹಾಕಿದ್ರೆ ಗೊತ್ತಿದ್ರೆ ಎಲೆಕ್ಷನ್ ಅಂತೇಳಿ ಗೊತ್ತಿ ಇಂಥ ಬೂತು ಇಂಥ ಊರು ಅನ್ನೋ ಲೆಕ್ಕಾಚಾರದಲ್ಲಿ ಹಾಕಿದ ತಕ್ಷಣ ಅದೆಲ್ಲ ಟೋಟಲ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಇದೆಲ್ಲ ಒಂದು ಐದರೆಲ್ಲ ಹೇಳ್ಕೊಡ್ತೀವಿ. ಈ ಥರ ವೋಟ್ ಲಿಸ್ಟ್ಗೆ ಸೇರಿಸಬೇಕು. ನಾವಿಂಥ ಕಡೆ ಇದ್ರಿ, ಇಂಥ ವೋಟ್ ಲಿಸ್ಟ್ ಅಲ್ಲಿದ್ರಿ, ಇಂಥ ಕ್ರಮ ಸಂಖ್ಯೆ, ಇಂಥ ಬೂತ್ ನಂಬರು, ಇಂಥ ಸೀರಿಯಲ್ ನಂಬರು ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಸರ್ ಇದೈತಲ್ಲ, ಇದರಲ್ಲಿ ಫಿಲ್ ಮಾಡೋದು ಪ್ರತಿಯೊಬ್ಬರು ಫಿಲ್ ಮಾಡಿ ಕ್ಲೀನಾಗಿ ಡಾಕ್ಯುಮೆಂಟ್ಸು ಅದರಲ್ಲಿ ನೋಟ್ ಮಾಡಿ ಕೊಟ್ಟರೆ ಕರೆಕ್ಟಾಗಿ ಅಕ್ಸೆಪ್ಟ್ ಆಗುತ್ತೆ. ನಿಮ್ಮ ತಂದೆದಿಲ್ಲ, ನಿಮ್ಮ ಚಿಕ್ಕಪ್ಪಂದ ಯಾರ್ದೋ ಇತ್ತು, ಅದನ್ನು ನಾನು ಸೇರಿಸ್ಬಿಡ್ತೀನಿ ಅನ್ನೋ ಲೆಕ್ಕ ನಮ್ಮದೇ ಅಲ್ಲ, ಅವರೂ ಅಷ್ಟೇ ಕತೆ. ಬಾಂಗ್ಲಾದೇಶದಿಂದ ಬಂದು ಈ ವೋಟ್ ಲಿಸ್ಟಿಗೆ ಸೇರಿಸಿದ್ರೆ 2002 ಮುಂದೆ ಇಲ್ಲಿತ್ತಪ್ಪ ನಿಮ್ಮ ವೋಟ್ ಲಿಸ್ಟ್ ಕೇಳ್ತಾರೆ, ಅವ್ರದ್ದು ಇರಲ್ಲ. ನಿಮ್ಮ ಅಪ್ಪ ನಿಮ್ಮ ತಾತ ಇಬ್ಬರು ಇದ್ದೀರಿ, ಹೆಂಗ್ ಕುದುರ್ದೆ ನೀವು ಕೆಳಕ ಅಂತ ಕೇಳೋದು. ಏನೇನು ಹೆಂಗ್ ಕುದುರ್ದೆ, ಏನ್ ಪ್ರತ್ಯಕ್ಷ ಆಗುತ್ತಾ? ಪ್ರತ್ಯಕ್ಷ ಆಗುತ್ತಾ? ಏನಿಲ್ಲಲ್ಲ, ನಡೀರಿ ಈ ಜಾಗ ಇಲ್ಲ ಅಂತ ಕಳಿಸ್ಬೋದು ಅವರು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು ಪ್ರತಿ ಬೂತಲ್ಲಿ ಒಂದು ಬೂತಲ್ಲಿ 700 ಇಂದ 800 1000 ವೋಟ್ ಒಳಗಡೆ ಇರ್ತೀವಿ ಅಲ್ಲ. ನಾವು BLA ಏನಿದ್ದೀವಿ, BLA ಒಂದು ಟೀಮ್ ಮಾಡ್ಕೊಂಡು ಅವರಲ್ಲಿ ಏನೇನು ಕಮ್ಯುನಿಟಿ ಇರುತ್ತೆ ಆ ಕಮ್ಯುನಿಟಿ ಮುಖಂಡರು ಯಾರ್ಯಾರು ಇರ್ತಾರೆ, ಅಲ್ಲಿ ಮಹಿಳಾ ಮೋರ್ಚಾ ಇರ್ಬೋದು, OBC ಇರ್ಬೋದು, ನಮ್ಮ SC ಇರ್ಬೋದು, ನಮ್ಮ BLA ಬೂತ್ ಅಧ್ಯಕ್ಷರುಗಳು, ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು, ಇವನ್ನೆಲ್ಲ ನಮ್ಮ ಪಂಚಾಯತ್ ಕರ್ಕೊಂಡು ನಾವೆಲ್ಲ ಒಂದು ಊರಲ್ಲಿ ಹೋಗಿ ನಮ್ಮಲ್ಲಿ ಬೂತ್ ಅಧ್ಯಕ್ಷರು ಯಾರಿರ್ತಾರೆ, BLA ಯಾರಿರ್ತಾರೆ, ಅವ್ರ ಮನೆಗಳಲ್ಲಿ ಕೂತ್ಕೊಂಡು ಒಂದ್ಸರಿ ವೋಟ್ ಇಟ್ಕೊಂಡು ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡಿ ಈ ಊರಿಗೆ ಹೊಸದಾಗಿ ಒಟ್ಟಿಗೆ ಸೇರಿಕೊಂಡು ನಾವು ಹಳ್ಳಿಗಳಲ್ಲಿ ಗೊತ್ತಾಗೋದಿದೆ. ಸಭೆ ಸಾಮಾನ್ಯ ಹೊಸದು ಯಾವ್ದಾದ್ರು ಒಂದು ವೋಟ್ ಲಿಸ್ಟ್ ಹೆಸರು ಬಂತಂದ್ರೆ ಅದು ನೋಡ್ಬಿಟ್ಟು ಇವ್ನು ಯಾರು ಹೊಸಬರಿಂದ ನೋಡಪ್ಪ, ಇವ್ನು ಯಾರು ಮಾತಲ್ಲ
ಹೊರಟೋಗಿರೋರು ಯಾರು. ವೋಟ್ ಲಿಸ್ಟಲ್ಲಿ ಇಲ್ಲೂ ಹೆಸರಿದ್ದು, ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿ ಟ್ಯಾನೆ ರೋಡಲ್ಲಿ ಹೆಸರಿದ್ದು, ಅಲ್ಲಿ ಬೆಳಗ್ಗೆ ವೋಟ್ ಹಾಕ್ಬಿಟ್ಟು ತಿರುಗಿ ಸಾಯಂಕಾಲ ವೋಟ್ ಹಾಕಿ ಬರೋರು ಯಾರ್ಯಾರು ಲೆಕ್ಕಾಚಾರದಲ್ಲೂ ಯೋಚನೆ ಮಾಡ್ತೀವಿ. ನಾನು ನಿಮ್ಗೆ ಹೇಳೋದೇನೆಂದರೆ, ಚುನಾವಣೆ, NDA ಅಲಯನ್ಸು, ನಗರಸಭೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲ್ಲ ಚುನಾವಣೆಗಳು ನಮ್ಗೆ ಗೊತ್ತಿದ್ದಕ್ಕೆ ಒಂದು 6-8 ತಿಂಗಳ ಒಳಗಡೆ ಮುಗಿದೋಗುತ್ತೆ. ಆ ಮುಗಿದೋಗುತ್ತೆ ಅಂದರೆ ನಾವು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವ್ರು ಯಾರು ಬೆಳಗ್ಗೆ ಹೊಸಕೋಟೆನ ವೋಟ್ ಹಾಕ್ಬಿಟ್ಟು ಸಾಯಂಕಾಲ ಬಂದು ಇಲ್ಲಿ ವೋಟ್ ಹಾಕ್ತಾರೆ, ಹಾಕೊಂಡ್ಬಂದ್ಬಿಟ್ಟಿರ್ತಾರೆ, ಗೊತ್ತಿಲ್ಲ, ಎತ್ತಕ್ಕಿಲ್ಲ, ನೋಡಂಗಿಲ್ಲ. ಅವ್ರು ಮಾತ್ರ ನಮ್ಮನ್ನೆಲ್ಲ ನೋಡ್ಕೊಂಡು ನೋಡಂಗಿಲ್ಲ, ಗಂಡಸರು ಒಂದೊಂದ್ಸಲ ಬುರ್ಕಿಗಳು ಹಾಕೊಂಡು ವೋಟ್ ಹಾಕ್ತಾರೆ. ಇವೆಲ್ಲ ನಡೀತವೆ. ಅದಕ್ಕೋಸ್ಕರ ನಾವು ಹೇಳೋದೇನಂದ್ರೆ, ನೀವು ಬೂತ್ ಗೆದ್ರೆ, ಬೂತಲ್ಲಿ ನಾವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಗೆದ್ದಂಗೆ. ಅವ್ರಿಗೆ ಹೇಳಿದೆ ಯಾರಾದ್ರೂ ನಮ್ಮನ್ನು ನಿಮ್ಮನ್ನು ಅಂತ, ನಾನು ಅಲ್ಲಿ ಎಲ್ಲ ಓಟ್ ನಡೆಯುವಾಗ ನಮ್ಮೂರಲ್ಲಿ ನನ್ನ ವೋಟ್ ಲಿಸ್ಟ್ ಎಲ್ಲಿದೆ ಅಲ್ಲಿ ನಡೀತಾ ಇರೋ ಟೈಮಲ್ಲಿ ಯಾರು ಡೌಟ್ ಇದ್ರು, ಸರ್ ಇವ್ರು ನಾವು ಯಾವಾಗ ನೋಡಿಲ್ಲ, ಇವ್ರು ಬಂದ್ಬಿಟ್ಟಿದ್ದೀನಿ ವೋಟ್ ಹಾಕಿದ್ರೆ. ನಾನು ಬಪ್ಪ ಇಲ್ಲಿ ಒಂದ್ಸಗಾವ ಅಂದೆ, ಸರ್ ಇದರಿ ಅಂದರೆ ಎದ್ದರಿ ಎಲ್ಲಿ ಹೇಳೋ ಅಂದೆ. ಅದೇ ಸರ್ ಅಲ್ಲಿ ಆ ಮನೆ ಅವನಾರ ವೋಟ್ ಲಿಸ್ಟ್ 2,000 ರೂಪಾಯಿ ಕಾಸಿಸ್ಕೊಂಡು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಲ್ಲ, ವೋಟ್ ಲಿಸ್ಟ್ ಸೇರಿಸಿದ್ದಾನೆ. ಅವ್ರು ಬಂದ ನಮ್ಮನೇಲಿ ಇರೋದಲ್ಲ, ನೀನೇ ಇರೋದು ಬಾಡಿಗೆ, ನಿಮ್ಮ ಮನೇಲಿ ಎಲ್ಲಿರ್ತೇನೆ ಅವನು ಕೇಳಿದೆ. ಇಲ್ಲ ಸನಾವರ ಮನೆಯಾಗಿರೋದು ಅಂತ. ಸನಾವರ ಮನೆಯ ಬಾಡಿಗೆ ಇರೋರು ಇಬ್ರು ನನಗೆ ಗೊತ್ತು, ಇವನು ಎಲ್ಲಿಂದ ಹೋದಂತ ಹೇಳು ಅಂತ ಹೇಳಿದ್ರೆ, ಆಮೇಲೆ ಒಂದು ಸ್ವಲ್ಪ ತಡಬಡ ಆಯ್ತು, ಕರ್ಕೊಂಡಾಗ ಸೈನಿಕರು ಸ್ವಲ್ಪ ಪೂಜೆ ಮಾಡಿದೆ, ಮಂಗಳಾರತಿ ಮಾಡಿದ್ದಾದ್ಮೇಲೆ ಅವಾಗ ನಿಜ ಹೇಳಿದ, ಯಾರು ಇವ್ರಿಗೆ 2,000 ರೂಪಾಯಿ ಇಸ್ಕೊಂಡು ಮಾಡಿಕೊಟ್ಟಿದ್ದ, ಮತ್ತೆ ಅವನಿಗೂ ಇವನಿಗೆ ಇಬ್ಬರಿಗೂ ಪೂಜೆ ಮಾಡಿ ಆಮೇಲೆ ಕಳಿಸಿದೆ. ನಾನು ಹೇಳಿದ್ದೇನೆಂದ್ರೆ, ನಮ್ಮಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಆಗಿದ್ದಾದ್ಮೇಲೆ ಇವತ್ತು ಆ ಬಾರ್ಡರ್ಗಳೆಲ್ಲ ಫುಲ್ಲು ಟೈಟ್ ಮಾಡ್ತಾ ಇರೋದಕ್ಕೆ ಗೊತ್ತಲ್ಲ, ಕೇಳಿದ್ದೀರಲ್ಲ ನ್ಯೂಸ್ಗಳಲ್ಲೆಲ್ಲ, ಸುಮಾರು 400-500 JCBಗಳು, ಬುಲ್ಡೋಜರ್ಗಳೆಲ್ಲ ಬಂದು ವೆಸ್ಟ್ ಬೆಂಗಾಲ್ಗೆ. ಇಷ್ಟು ಸೀರಿಯಸ್ ಆಗಿ ಚುನಾವಣೆಯಲ್ಲಿ ಸುಮಾರು ಕೋಟಿಗೆ ಖರ್ಚು ಮಾಡ್ತಾರೆ. ನಂಬರ್ ಕ್ಯಾಪ್ಟನ್ ಖರ್ಚು ಮಾಡಿದರೆ ಪರವಾಗಿಲ್ಲ ಅಂತ ಹೇಳೋದು ಗೊತ್ತಿಲ್ಲ, ತಗೊಂಡಾಗೆಲ್ಲ ಅವ್ರಿಗೆ ಖರ್ಚು ಮಾಡ್ತಾರೆ. ಅವ್ರಿಗೆ ಖರ್ಚು ಮಾಡಾಕಿಲ್ಲ, ಸುಮಾರು 10-15 ಕೋಟಿ ಖರ್ಚು ಮಾಡಕ್ಕೆ ಆಪರೇಷನ್ ಮಾಡಿ ಇನ್ನೂ 4-5 ಜನ ಮಕ್ಕಳು ರೆಡಿ ಮಾಡ್ತಾರೆ ಅಂತ ಓಟ್ಗಳು ಹಾಕಿದ್ರೆ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದು ಗೊತ್ತಿಲ್ಲ. ಓಟ್ಗಳು ಹಾಕಿದ್ರೆ ಜಾಸ್ತಿ ಅಂದ್ರೆ 500 ರೂಪಾಯಿ 1,000 ರೂಪಾಯಿ ಕೊಟ್ಟಿರೋದು ಓಟ್. ಸುಮಾರು ಎಷ್ಟು ಕೂತಿರೋದು ತಾಲೂಕಲ್ಲಿ 271 ಬೂತು, 271 ಬೂತು, 271 ಜನನು ಬಂದಿಲ್ಲ. ಇಲ್ಲಿ ನಮ್ಗೆ ಗೊತ್ತಿದ್ದಾಗ ಬಂದಿದ್ರೆ ಒಂದು 50% ಬಂದಿರ್ಬೇಕಷ್ಟೇ, ಇನ್ನ 50% ಬಂದಿಲ್ಲ. ಎಲೆಕ್ಷನ್ ಅಲ್ಲಿ ಸೋದ್ರು JDS BJP ಅಲಯನ್ಸ್ ಇದೆ, ಮುಂದಿನ ಚುನಾವಣೆಗಳಲ್ಲಿ ಏನಾಗುತ್ತೋ ಏನು ಅಂತ ಡೌಟ್ ಇದ್ರೂ ಆದ್ರೂ ನಾವು ಇದನ್ನೆಲ್ಲ ಮಾಡಿ ನಮ್ಮ ದೇಶದ ಸುರಕ್ಷೆ ದೃಷ್ಟಿಯಿಂದ, ನಮ್ಮಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸುರಕ್ಷೆ ದೃಷ್ಟಿಯಿಂದ ಯಾರ್ಯಾರೋ ಬೇರೆ ಬೇರೆ ದೇಶದವರೆಲ್ಲ ಬಂದು ಇಲ್ಲಿ ನಮ್ಮ ದೇಶದ ಸವಲತ್ತುಗಳನ್ನ ಬಳಸ್ಕೊಂಡು ಇಲ್ಲಿ ಕಾಸು ಕೊಟ್ಟರೆ ಸಾಕು. ಕಾಂಗ್ರೆಸ್ ಅಲ್ಲಿ 2,000 ರೂಪಾಯಿ ಕಾಸು ಕೊಟ್ಟರೆ ಆಧಾರ್ ಕಾರ್ಡು, ವೋಟರ್ ಐಡಿ, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಂಡು ಬಿಡ್ತಾರೆ. ಲಾಸ್ಟ್ಗೆ ಅವ್ರು ನಮ್ಮ ರಿಲೇಷನ್ ಅಂತ ಹೇಳ್ತಾರೆ, ಎಲ್ಲಿ ನಿಲ್ತೀನಿ ಅಂದರೆ ಬೆಂಗಳೂರಾಗಿದ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ತೋರಿಸ್ತಾರೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೊನ್ನೆ ಏನು ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಆಯಿತು, ಸುಮಾರು 80 ಲಕ್ಷಕ್ಕೂ ಹೆಚ್ಚಿಗೆ ಜನ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರನ್ನ, ಈ ದೇಶದಲ್ಲಿ 2 ಕಡೆ 3 ಕಡೆ ವೋಟ್ ಲಿಸ್ಟ್ ಇರ್ತಕ್ಕಂಥವ್ರನ್ನ, ಅವ್ರನ್ನೆಲ್ಲ 2002ರಿಂದ ಈಚೆಗೆ ನೀವೇನಾದ್ರೂ ವೋಟ್ ಲಿಸ್ಟಲ್ಲಿ ಉಳ್ಕೊಬೇಕು ಅನ್ನೋದಿದ್ರೆ ನಾವು ನೀವು ಎಲ್ಲರೂ ಅಲ್ಲಿ BLO
ಬೇರೆ ಊರುಗಳಲ್ಲಿ ಬಂದು ಲಿಸ್ಟ್ ಮಾಡಿ ವೋಟ್ ಲಿಸ್ಟ್ ಮನೆ ಮನೆ ಮರಾಡೋದ ಸಂದರ್ಭದಲ್ಲಿ 2002 ಇಸ್ವಿಯಲ್ಲಿ ಯಾರು ವೋಟ್ ಲಿಸ್ಟ್ ಅಲ್ಲಿ ಇತ್ತು? ನಿಮ್ ತಂದೆ ಜೊತೆ ಪರವಾಗಿಲ್ಲ, ತಂದೆ ಜೊತೆ ಅದನ್ನು ನೋಡ್ಬಿಟ್ಟು ನಮ್ದೇನು ಸೂಚಿಸಿದ ಪ್ರಕಾರ ತಂದೆ ಮಕ್ಕಳು ಆ ಥರ ಬರ್ತಿದೆ. ತಾತಂದು ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪನ ನೋಡ್ಸಂಗಿಲ್ಲ ನಾವು. ಏನೇನು ತಂದೆ ನಮ್ದಿತ್ತು ನೋಡ ಅವೆಲ್ಲ ಮಾಡಬೇಕು. ಅವೆಲ್ಲ ಮಾಡಿದ್ರೆ ನಾವು ಈ ಕಾರ್ಯ ನಡೆಸಬೇಕಾಗುತ್ತೆ. ಈ ದೇಶಕ್ಕೆ ಸುಭದ್ರ ಪ್ರಜೆಯಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ ಇದ್ರ ಬಗ್ಗೆ ನಮ್ಮ ಉಳಿದವರು ಜಿಲ್ಲಾಧ್ಯಕ್ಷರು ಇದ್ರ ಬಗ್ಗೆ ಭಾಷಣ ಮಾಡಿ ತಿಳಿಸ್ತಾರೆ ಯಾವ ರೀತಿ ಅಂತ ಹೇಳ್ತಾ ಇವತ್ತು ಬಂದಿರುವಂತ ಎಲ್ಲರಿಗೂ ವೇದಿಕೆಯಲ್ಲಿರುವಂತ ಎಲ್ಲರಿಗೂ ಒಳ್ಳೆಯದು ಮಾಡಿ ಆರೋಗ್ಯ ಐಶ್ವರ್ಯ ಎಲ್ಲ ಸಿಕ್ಕಿ ಅಂತ ಹೇಳಿ ನಾನು ಅಭಿನಂದಿಸ್ತಾ ತಿಳಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟಕ ನಾವಿದ್ದೇವೆ. ನಾವು ಸೇರಿರ್ತಕ್ಕಂಥದ್ದು SIR ನಲ್ಲಿ ಯಾವ ರೀತಿಯಾದಂತಹ ಕೆಲಸಗಳಿರ್ತದೆ BLAಗಳಿಗೆ ಮತ್ತು ಅವ್ರು ಏನು ಕೆಲಸ ಮಾಡಬೇಕಾಗುತ್ತೆ ನಾವು ಮನೆಗೆ ಹೋದಾಗ ಹೇಳ್ಕೊಡೋದಕ್ಕೆ ಅಷ್ಟು ಮಾತ್ರ ಕೆಲಸ ಮಾಡಿದ್ರೆ ಈ ದೇಶಕ್ಕೆ ಉಳಿಬೇಕಾಗುತ್ತೆ. ಇವತ್ತು ನಿಮ್ಮ ಸರ್ಕಾರದಿಂದ 271 ಬೂತ್ಗಳ ಸಹಕಾರದಿಂದ ಇವತ್ತು ಓಟ್ ಎಷ್ಟಿದೆ ಅಂದ್ರೆ ಒಂದೊಂದು ನಗರದಲ್ಲೇ ಸುಮಾರು 10,000-12,000 ಓಟ್ ನಗರದಲ್ಲಿ ಹೋಗುದು. ಡಬಲ್ ಟ್ರಿಬಲ್ ಇದನ್ನ ತಾವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಯಾರೇ ಆಗಲಿ ಆಮೇಲೆ BLA ಅವರು ಅವರೇ